ಅಪ್ಪ, ಈಗ ನಿಮ್ಮ ಸಮಸ್ಯೆ ಏನು? ಯಾಕೆ ನೀವು ಒಂಥರ ಮಾತಾಡ್ತಾ ಇದ್ದೀರಾ? ಯಾಕೋ ಮನಸ್ಸು ಸರಿ ಇಲ್ಲಪ್ಪ. ರಮೇಶ, ಇನ್ನೊಂದ್ಸಾರಿ ನಾವೆಲ್ಲ ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬರೋಣೇನಪ್ಪ. ಅಯ್ಯೋ, ಇದರಲ್ಲಿ ಮಾತಾಡೋದೇನಿದೆ? ಎಲ್ಲರೂ ಕೂತು ಮಾತಾಡಿತಾನೆ ಒಂದು ನಿರ್ಧಾರಕ್ಕೆ ಬಂದಿರೋದು. ಈಗ ಇದ್ದಕ್ಕಿದ್ದಾಗೆ ಮುಂದಕ್ಕೆ ಹಾಕೋ ಅಂದ್ರೆ ಹೇಗೆ? ಹಾಗೇನಾದ್ರೂ ಮಾಡಿದ್ರೆ ಅವ್ರು ನಮ್ಮ ಕುಟುಂಬದ ಬಗ್ಗೆ ಕೇವಲವಾಗಿ ತಿಳ್ಕೊಳ್ಳೋದಿಲ್ವಾ? ನೋಡಿಪ್ಪ, ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ನಾನು ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿರೋದು. ನಾಳೆ ಬೆಳಿಗ್ಗೆ ಆಗ್ಬೇಕಾಗಿರೋ ಕೆಲಸದ ಬಗ್ಗೆ ನೋಡಿ. ಜೇಬಲ್ಲಿರೋ ದುಡ್ಡನ್ನೆಲ್ಲ ತೆಗೆದು ಅಮ್ಮನಿಗೆ ಕೊಟ್ಬಿಟ್ಟೆ. ಈಗ ಖರ್ಚಿಗೆ ದುಡ್ಡು ಬೇಕಾಗಿತ್ತು. ನೆನ್ನೆ ನಿನಗೆ ಒಂದು 1000 ರೂಪಾಯಿ ಕೊಟ್ಟಿದ್ನಲ್ಲ ಅರ್ಚನಾ, ಎಲ್ಲಿಟ್ಟಿದ್ಯಾ? ನಿನ್ ಕೈಲಿ ಕೊಟ್ಟ ದುಡ್ಡನ್ನ ಎಲ್ಲಿಟ್ಟಿದ್ಯಾ ಅಂತ ಕೇಳ್ತಾ ಇದ್ದೀನಿ. ನಾನು ನಿಮ್ಗೊಂದು ವಿಷಯ ಹೇಳಿದ್ರೆ ತಪ್ಪು ತಿಳ್ಕೊಳ್ಳೋದಿಲ್ವಾ? ಬರ್ತಾ ಬರ್ತಾ ಏನಾದ್ರೂ ಒಂದು ವಿಷಯ ಹೇಳಬೇಕು ಅಂದ್ರೆ ಮೊದಲು ಇದೊಂದು ಪೀಠಕ್ಕೆ ಹಾಕ್ಬಿಡ್ತೀಯ. ಅದೇನು ಹೇಳೋ? ಮಾವ ಹೇಳ್ದಾಗೆ ದಿಢೀರಂತ ಈ ಏರ್ಪಾಟೆಲ್ಲ ಬೇಕಾ? ದಿಢೀರಂತ ಈ ಪ್ರಶ್ನೆನ ನನಗೆ ಯಾಕೆ ಕೇಳ್ತಾ ಇದೀಯಾ? ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೋಪ ಮಾಡ್ಕೊಳ್ದೆ ಕೇಳಿ. ರಾಣಿ ಬಾಳು ಚೆನ್ನಾಗಿರ್ಬೇಕು ಅನ್ನೋ ತಾನೇ ನಿಮ್ಮ ಆಸೆ. ಅದ್ರಲ್ಲಿ ನಿನ್ಗೇನು ಸಂದೇಹ ಈಗ? ಆ ಆಸೆಯಿಂದಾನೇ ನಾನು ಹೇಳ್ತಾ ಇದ್ದೀನಿ. ಅವಳ ಮನಸ್ಸು ತುಂಬಾ ಇನ್ನೂ ಆಕಾಶ ತುಂಬಿಕೊಂಡಿದ್ದಾನೆ. ನೋಡೋ, ಮತ್ತೆ ಮತ್ತೆ ಅವನ ಹೆಸರು ಹೇಳ್ಬೇಡ ಅಂತ 1000 ಸಲ ಹೇಳಿದ್ದೀನಿ ನಿನ್ಗೆ. ನಾನು ಹೇಳೋದನ್ನ ಕೋಪ ಮಾಡ್ಕೊಳ್ದೆ ತಾಳ್ಮೆಯಿಂದ ಕೇಳಿ. ನೀವು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ರು. ರಾಣಿ ಮನ್ಸಲ್ಲಿ ಅವನು ಒಳ್ಳೆಯವನಾಗೇ ಇದ್ದಾನೆ. ಮನ್ಸಲ್ಲೊಬ್ಬನ ಆಸೆ ಪಟ್ಟು ಇನ್ನೊಬ್ಬನ ಮದ್ವೆ ಮಾಡ್ಕೊಂಡ್ರೆ ರಾಣಿ ಸಂತೋಷವಾಗಿ ಬಾಳೋಕ್ಕಾಗುತ್ತಾ? ಆ ಹುಡುಗನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವತ್ ನಡೆದ ಘಟನೆ ಬಗ್ಗೆ ನನ್ನ ಹತ್ರ ವಿವರಿಸಿ ಹೇಳ್ದ. ಅವನು ಒಳ್ಳೆಯವನೇ. ನೀವು ಬೇಕಾದ್ರೆ ವಿಚಾರಿಸಿ ನೋಡಿ. ನಾನು ಯಾಕೆ ಇಷ್ಟೊಂದು ಹೇಳ್ತಿದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಾಳೆ ಅವ್ರು ಬಂದು ರಾಣಿನ ಒಪ್ಕೊಂಡು ನಿಶ್ಚಿತಾರ್ಥ ಮುಗ್ದೋದ್ರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಇಷ್ಟೊಂದು ಹೇಳ್ತಿರೋದು. ಆಯ್ತಾ? ನೀನ್ ಮಾತಾಡಿದಾಯ್ತಾ? ಅಥವಾ ಇನ್ನೂ ಏನಾದ್ರೂ ಉಳಿದಿದ್ಯಾ? ಈಗ ನಾನು ನನ್ನ ನಿರ್ಧಾರ ಹೇಳ್ತೀನಿ. ರಾಣಿ ಯಾರನ್ನ ಮದುವೆ ಮಾಡ್ಕೊಂಡ್ರೆ ಸುಖವಾಗಿರ್ತಾಳೆ ಅನ್ನೋದನ್ನ ನಾನು ನಿರ್ಧಾರ ಮಾಡಿ ಆಗಿದೆ. ಈಗ ನೀನೇ ಅಲ್ಲ, ಬೇರೆ ಯಾರೇ ಬಂದು ಹೇಳಿದ್ರು ನಾನು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ನಾನೇ 3 ಸಲ ನೇರವಾಗಿ ನೋಡಿದ್ದೀನಿ. ಹಾಗಿರುವಾಗ ನೀನು ಹೇಳಿದ್ರೆ ನಾನು ಹೇಗೆ ನಂಬಲಿ? ಇವತ್ತು ರಾಣಿಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವಳು ಅಂದ್ಕೊಂಡ್ರು ಪರವಾಗಿಲ್ಲ. ನಾಳೆ ಅವಳು ಸುಖವಾಗಿದ್ದಾಗ ನಮ್ಮ ಅಣ್ಣ ಮಾಡಿದ್ದು ಸರಿ ಅಂತ ಅನ್ಕೋತಾಳೆ. ನನಗೆ ಅದು ಮುಖ್ಯ. ಅವಳು ಭವಿಷ್ಯ ನನಗೆ ಮುಖ್ಯ. ದಯವಿಟ್ಟು ಇದರಲ್ಲಿ ನೀನು ತಲೆ ಹಾಕ್ಬೇಡ. ನೋಡು, ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾಳೆ ಗಂಡಿನ ಕಡೆಯವರು ಬಂದಾಗ ಮುಖ ಊದಿಸ್ಕೊಂಡಿರ್ಬೇಡ. ಹೇಳಿದ ಅರ್ಥ ಆಯ್ತಾ? ನನಗೆ ರಾತ್ರಿ ಗ್ಯಾರೇಜಲ್ಲಿ ಕೆಲಸ ಇದೆ, ಹೋಗ್ಬಿಟ್ಟು ಬೆಳಗ್ಗೆ ಬರ್ತೀನಿ. ದುಡ್ಡೆಲ್ಲಿ ಇಟ್ಟಿದ್ಯಾ ಅಂತ ಕೇಳಿದ್ನಲ್ಲ, ಎಲ್ಲಿ? ಅಮ್ಮ, ಅಮ್ಮ, ಏನಪ್ಪ? ಅಮ್ಮ, ನನಗೆ ರಾತ್ರಿ ಗ್ಯಾರೇಜಲ್ಲಿ ಕೆಲಸ ಇದೆ. ನಾನು ಗ್ಯಾರೇಜ್ಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಬೇಗ ಬಂದ್ಬಿಡ್ತೀನಿ. ಅಷ್ಟರಲ್ಲಿ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಬಿಡಿ ಅಮ್ಮ. ಸರಿಪ್ಪ. ಅಪ್ಪ, ಬೆಳಗ್ಗೆ ಏನೇನು ತರಬೇಕೋ ಹೋಗಿ ತಗೊಂಡ್ಬಂದ್ಬಿಡಿ. ಬರ್ತೀನಪ್ಪ. ಬರ್ತೀನಮ್ಮ ರಾಣಿ. ಅಮ್ಮ ರಾಣಿ, ನೀನ್ ಈಗ ಒಳ್ಳೆ ಕಾಲ ಶುರುವಾಗ್ತಿದೆಮ್ಮ. ನಿನಗೆ ರಾಜಯೋಗ ಇದೆ ಅಂತ ಜ್ಯೋತಿಷ್ರು ಹೇಳಿದ್ರು. ಅದು ಈಗ ನಿಜ ಆಗ್ತಿದೆ ನೋಡು. ನನಗೆ ಬೆಳಿಗ್ಗೆ ಹೋಗಿ ಹೂ ತರಕ್ಕಾಗಲ್ಲ. ಈಗಲೇ ಹೋಗಿ ಹೂ ತಂದ್ಬಿಡ್ತೀನಿ. ಅಡುಗೆ ಮನೇಲಿ ತೊಳೆ ಪಾತ್ರೆಗಳಿದೆ, ಒಂಚೂರು ತೊಳೆದಿಟ್ಬಿಡಮ್ಮ. ಹಾ, ರಾಣಿ, ಈಗೇನ್ ಮಾಡೋಕ್ಕಾಗತ್ತೆ ರಾಣಿ? ಏನ್ ಹೇಳ್ತಾ ಇದ್ದೀರಾ ಅದಕ್ಕೆ? ನಿನ್ ಮನಸ್ಸು ತುಂಬಾ ಆಕಾಶ ತುಂಬಿಕೊಂಡಿದ್ದಾನೆ. ಅವನ್ನ ಮರೆಯೋಕ್ಕಾಗದೆ ನೀನ್ ಒದ್ದಾಡ್ತಿರೋದನ್ನ ನಾನು ಕಣ್ಣಾರೆ ನೋಡ್ತಿದ್ದೀನಿ. ಈ ವಿಷಯನ ನಿಮ್ಮ ಅಣ್ಣಗೆ ಹೇಳಿ ಅರ್ಥ ಮಾಡಿಸೋಣ ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಯಾವ ಪ್ರಯೋಜನನೂ ಆಗ್ಲಿಲ್ಲ. ನಾಳೆ ನಿಶ್ಚಿತಾರ್ಥ ಅಂತ ಹೇಳ್ತಿದ್ದಾರೆ. ನಿಶ್ಚಿತಾರ್ಥ ಆಗ್ಬಿಟ್ರೆ ಅರ್ಧ ಮದ್ವೆ ಆದಾಗೆ. ಆಮೇಲೆ ನೀನ್ ಏನು ಯೋಚನೆ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ರಾಣಿ. ಈಗೇನ್ ಮಾಡ್ತೀಯಾ?
ಎಲ್ಲ ನನ್ನ ಹಣೆ ಬರ ಅತ್ತಿಗೆ. ನಾನೇನ್ ಮಾಡಕ್ಕಾಗತ್ತೆ? ನಾನು ಆಕಾಶ್ನ ಇಷ್ಟಪಟ್ಟಿದ್ ತಪ್ಪ ಅಥವಾ ನಮ್ಮ ಅಣ್ಣ ನನ್ನ ಮೇಲೆ ಪ್ರೀತಿ ಇಟ್ಟಿದ್ ತಪ್ಪ? ನನಗೊಂದು ಗೊತ್ತಾಗ್ತಿಲ್ಲ ಅತ್ತಿಗೆ. ಈ ಅವಸ್ಥೆಯಿಂದ ತಪ್ಪಿಸ್ಕೊಳ್ಬೇಕು ಅಂತಾನೆ ಅವತ್ ನಾನು ನೇಣು ಹಾಕೊಂಡು ಸಾಯಕ್ಕೆ ಹೊರಟಿದ್ದೆ. ಆದ್ರೆ ನೀವು ನನ್ನ ಕಾಪಾಡಿ ಭಾಷೆ ತಗೊಂಡ್ಬಿಟ್ರಿ. ಈಗ ನಾನು ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ಒದ್ದಾಡ್ತಿದ್ದೀನಿ ಅತ್ತಿಗೆ. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯ ರಾಣಿ? ನಾನೀಗಲೇ ಆಕಾಶ್ಗೆ ಫೋನ್ ಮಾಡಿ ಮನೆಗೆ ಬರೋಕೆ ಹೇಳ್ತೀನಿ. ನೋಡು, ಅತ್ತೆ ಮನೇಲಿಲ್ಲ, ನಿಮ್ಮ ಅಣ್ಣನೂ ಇಲ್ಲ. ಆಕಾಶ್ ಈಗ ಮನೆಗೆ ಬಂದ್ರೆ ನಿನ್ನ ಅವನ ಜೊತೆ ಕಳ್ಸ್ಕೊಡ್ತೀನಿ. ಇಬ್ರು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಮದ್ವೆ ಆಗ್ಬಿಡಿ. ಆಮೇಲೆ ಏನೇ ಆದ್ರೂ ಪರವಾಗಿಲ್ಲ, ನಾನು ಅದನ್ನ ನೋಡ್ಕೊಳ್ತೀನಿ. ಏನದ್ಕೆ ಹೇಳ್ತಾ ಇದ್ದೀರಾ? ಮನೆ ಬಿಟ್ಟು ಓಡ್ ಹೋಗು ಅಂತ ಹೇಳ್ತಾ ಇದ್ದೀರಾ? ನಮ್ಮ ಅಣ್ಣ ನನ್ನನ್ನು ಆ ರೀತಿ ಬೆಳೆಸಿದಾರಾ? ಏನೇ ಆದ್ರೂ ನಾನಂತ ಕೆಲಸ ಮಾಡೋದಿಲ್ಲ ಅದಕ್ಕೆ. ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ ರಾಣಿ. ನಾನು ಹೇಳ್ತಿರೋದು ನೀನು ಒಳ್ಳೇದಿಕ್ಕೆ. ನೀವೇನೇ ಹೇಳಿದ್ರು ನಮ್ಮ ಅಣ್ಣಂಗೆ ಅವಮಾನ ಆಗುವಂತ ಕೆಲಸ ನಾನು ಮಾಡೋದಿಲ್ಲ ಅದಕ್ಕೆ. ನನ್ನ ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಅದೇ ಆಗ್ಲಿ ಬಿಡಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅದಕ್ಕೆ. ಅಣ್ಣ ಫೋನು. ಹಲೋ, ನಾನು ಮಾತಾಡ್ತಾ ಇರೋದು. ಹೇಳು, ಏನು ವಿಷಯ? ಊಟ ಆಯ್ತಾ? ಈಗ ಟೈಮ್ ಎಷ್ಟು ಗೊತ್ತಾ? ರಾತ್ರಿ 12 ಗಂಟೆ. ಇಷ್ಟೊತ್ತಿಗೆ ಫೋನ್ ಮಾಡಿ ಊಟ ಮಾಡಿದ್ಯಾ ಅಂತ ಕೇಳ್ತಾ ಇದೀಯಾ? ಫೋನ್ ಮಾಡಿದ್ಯಾ ಯಾಕೆ ಹೇಳು? ಅದೇ ನಾನು ಆಗ್ಲೇ ಹೇಳಿದ್ನಲ್ಲ, ರಾಣಿ ಆಕಾಶ್ನ ನೆನೆಸ್ಕೊಂಡು ಅಳ್ತಿದ್ದಾಳೆ. ನೋಡು, ಮತ್ತೆ ಮತ್ತೆ ಅದನ್ನೇ ಮಾತಾಡಬೇಡ ಅಂತ ನಿನಗೆ ಮೊದಲೇ ಹೇಳಿದ್ದೆ ತಾನೆ? ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಾ ಇದೆಯಲ್ಲ. ಅಲ್ಲ, ಅದು ಏನ್ ಅದು ಇದು ಅಂತ ರಾಗ ಹೇಳ್ತಾ ಇದೀಯಾ? ನೋಡು, ನಾಳೆ ನಿಶ್ಚಿತಾರ್ಥ. ಏನೇನೋ ಮಾತಾಡಿ ನನ್ನ ಮನಸ್ಸು ಬದಲಾಯಿಸೋಕ್ ನೋಡ್ಬೇಡ, ಅರ್ಥ ಆಯ್ತಾ? ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ರಾಣಿ ನೋಡಿದ್ರೆ ನನಗೆ ಪಾಪ ಅನ್ಸುತ್ತೆ. ಪಾಪ ಪುಣ್ಯ ನೋಡಕ್ಕೆ ಇದೇನು ಧರ್ಮ ಕಾರ್ಯ ಅಲ್ಲ, ಇದು ನನ್ನ ತಂಗಿ ಬಾಳಿನ ಪ್ರಶ್ನೆ. ಮತ್ತೆ ಮತ್ತೆ ಅದನ್ನೇ ಮಾತಾಡಿ ನನ್ನ ಕೋಪ ಜಾಸ್ತಿ ಆಗೋ ಹಾಗೆ ಮಾಡಬೇಡ. ರಾಣಿ ಅಳ್ತಾನೆ ಇದ್ದಾಳೆ, ನನ್ನಿಂದ ನೋಡಕ್ ಆಗ್ತಿಲ್ಲ. ನೋಡ್ಬೇಡ. ಯಾಕೆ ನೋಡ್ತೀಯ? ಆಗ್ಲೇ ಲೇಟ್ ಆಗಿದೆ, ಹೋಗಿ ಮಲ್ಕೋ. ಮತ್ತೆ ಮತ್ತೆ ಮಾತಾಡಿದನ್ನೇ ಮಾತಾಡಿ ನನ್ನ ಹತ್ರ ಬಯಸ್ಕೋಬೇಡ. ಇಡೋ ಫೋನ್.
ಏಯ್ ಲೈಟ್ ಸರಿಯಾಗಿದೆಯೋ? ಲೋಕಿ ಅಣ್ಣ 18-19 ಸ್ಪ್ಯಾನರ್ ಕಡೆ. ತಗೊಳ್ಳಿ ಅಣ್ಣ. ಹದಿನೆಂಟು 19 ಕಳೆದ್ರೆ ಯಾವ್ದು ಕೊಡ್ತಾ ಇದ್ದೀರಾ? ತಲೆ ಇಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಸಾರಿ ಅಣ್ಣ, ಗೊತ್ತಾಗ್ಲಿಲ್ಲ. ಏನ್ ಸಾರಿ? ಅರ್ಜೆಂಟ್ ಕೆಲಸ ಇದ್ದಾಗ ರಾತ್ರಿನೂ ಕೆಲಸ ಮಾಡ್ಬೇಕಾಗುತ್ತೆ. ಮೆಕ್ಯಾನಿಕ್ ಕೆಲಸ ಅಂದ್ರೆ ಮಿಲಿಟರಿ ಸರ್ವಿಸ್ ಇದ್ದ ಹಾಗೆ. ಇಲ್ಲಿ ಊಟ ತಿಂಡಿ ನಿದ್ದೆ ಇದ್ರ ಬಗ್ಗೆ ಎಲ್ಲ ನೋಡಬಾರ್ದು. ಅಲ್ಲ ರೀ, ನೀವು ಕೆಲ್ಸಕ್ಕೆ ಸೇರಿ ಎಷ್ಟು ವರ್ಷ ಆಯ್ತು? ಕರೆಕ್ಟ್ ಆಗಿ ಒಂದು ಸ್ಪ್ಯಾಂಡರ್ ಕೊಡೋಕ್ಕಾಗಲ್ವಲ್ರಿ ನಿಮಗೆ? ನೋಡಿ, ನಿಮ್ಗೆ ಕೆಲಸ ಮಾಡೋಕೆ ಇಷ್ಟ ಇದ್ರೆ ಇಲ್ಲಿ ಮಾಡಿ, ಇಲ್ಲಾಂದ್ರೆ ಹೊರಟೋಗಿ. ಅಣ್ಣ ಕಾಫಿ ಕುಡಿತೀರಾ? ಇಲ್ಲ ಬೇಡ ಅಣ್ಣ. ಬೇಜಾರು ಮಾಡ್ಕೋಬೇಡಿ. ಯಾಕೋ ಮನಸ್ಸು ಸರಿ ಇಲ್ಲ, ಅದಕ್ಕೆ ಹಾಗೆ ನಡ್ಕೊಂಡ್ಬಿಟ್ಟೆ. ತುಂಬ ನೋವಾಯ್ತಾ? ಇಲ್ಲಣ್ಣ. ಅಣ್ಣ, ಲೋಕಣ್ಣ ಇದಕ್ಕೆ ಮುಂಚೆ ಇದಕ್ಕಿಂತ ದೊಡ್ಡ ತಪ್ಪನ್ನೇ ಮಾಡಿದ್ದಾರೆ. ಅವಾಗೆಲ್ಲ ನೀವು ಕೋಪನೇ ಮಾಡ್ಕೊಂಡಿಲ್ಲ. ಅವತ್ತು ಇವ್ರ ಕಾಲ್ ಗಾಯ ಆದಾಗ್ಲೂ ಅದಕ್ಕೆ ತಂಗಿ ಮದುವೆಗೆ ಅಂತ ಇಟ್ಕೊಂಡಿದ್ದ ದುಡ್ಡನ್ನೇ ಇವ್ರ ಹಾಸ್ಪಿಟ್ಲಿಗೆ ಖರ್ಚು ಮಾಡಿದ್ರಿ. ಆದ್ರೆ ಇವತ್ತು ಸ್ಪ್ಯಾನರ್ ಬದಲಾಯಿಸ್ಕೊಟ್ಟಿದ್ದಕ್ಕೇನೆ ಹೊಡೆದು ಬಿಟ್ರಲ್ಲಣ್ಣ. ಏನೋ ಕೋಪದಲ್ಲಿ ಹೊಡೆದ್ಬಿಟ್ಟೆ, ನನ್ ಕ್ಷಮಿಸ್ಬಿಡಿ ಲೋಕಿ. ಏನಣ್ಣ ನೀವು ನನ್ನ ಹತ್ರ ಕ್ಷಮೆ ಕೇಳ್ತೀರಾ? ನಾನು ನಡೆಯೋಕ್ಕೂ ನಿಮಗಿದೆಯಣ್ಣ. ಬನ್ನಿ ಅಣ್ಣ, ಕೆಲಸ ಮಾಡೋಣ. ಬನ್ನಿ ಅಣ್ಣ. ಅಣ್ಣ ಬನ್ನಿ ಅಣ್ಣ. ತಗೊಳ್ಳಿ. ರಾಣಿ, ಏನದ್ಕೆ? ಏನ್ ರಾಣಿ, ರಾತ್ರಿ ಇಡೀ ನಿದ್ದೆನೆ ಮಾಡಿಲ್ವಾ? ತುಂಬಾ ಅಳ್ತಾ ಇದೆಯಾ ಅನ್ಸುತ್ತೆ. ಹಾಗೆಲ್ಲ ಏನೂ ಇಲ್ಲ ಅದಕ್ಕೆ. ಸುಳ್ಳು ಹೇಳ್ಬೇಡ. ನಾನು ರಾತ್ರಿ ಇಡೀ ನಿದ್ದೆ ಮಾಡದೆ ನಿನ್ನ ಗಮನಿಸ್ತಾನೆ ಇದ್ದೀನಿ. ಆಕಾಶ ನೆನ್ಸ್ಕೊಂಡು ಅಳ್ತಿದ್ಯಾ ತಾನೆ? ಇಲ್ಲ ಅದಕ್ಕೆ, ನೀವೇ ಏನೇನೋ ತಪ್ಪಾಗಿ ಕಲ್ಪನೆ ಮಾಡಿಕೊಂಡು ಈ ರೀತಿಯೆಲ್ಲ ನನ್ನ ಪ್ರಶ್ನೆ ಕೇಳಬೇಡಿ. ನಾನು ಯಾರನ್ನು ನೆನೆಸ್ಕೊಂಡು ಅಳ್ತಾ ಇಲ್ಲ.